ಓಂ ನಮಃ ಶಿವಾಯ ಮಹಾರುದ್ರಾಯ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ ಮಹಾರುದ್ರಾಯ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ ಮಹಾರುದ್ರಾಯ ಮಹಾದೇವಾಯ ನಮಃ. ಶಿವನು ತನ್ನ ಮೂರನೆಯ ಕಣ್ಣಿನಿಂದ ಕಾಮಧೇನುವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಶಿವನ 3 ಕಣ್ಣುಗಳನ್ನು ಹೊಂದಿರೋದ್ರಿಂದ ಅವನನ್ನು ಮುಕ್ಕಣ್ಣ ಎಂದು ಕರೆಯಲಾಗುತ್ತದೆ. ಅವನು ಧ್ಯಾನಸ್ಥ ಸ್ಥಿತಿಯಲ್ಲಿರುವಾಗ 2 ಕಣ್ಣುಗಳನ್ನು ಸಂಪೂರ್ಣವಾಗಿ ಮುಚ್ಚುತ್ತಾನೆ ಮತ್ತು 3ನೆಯ ಕಣ್ಣು ಅಂದರೆ ಹಣೆಯ ಮೇಲಿರುವ ಕಣ್ಣು ಅರ್ಧ ಮಾತ್ರ ಮುಚ್ಚಿರುತ್ತದೆ. ಏಕೆಂದರೆ ಅವನು ಧ್ಯಾನದಲ್ಲಿದ್ದರೂ ಆ ಕಣ್ಣು ಬ್ರಹ್ಮಾಂಡದಲ್ಲಿ ನಡೆಯುವ ಎಲ್ಲವನ್ನ ನೋಡುತ್ತಿತ್ತು, ಎಲ್ಲವನ್ನೂ ನಿಯಂತ್ರಿಸುತ್ತಿತ್ತು. ಶಿವನು ತನ್ನ ಈ 3ನೇ ಕಣ್ಣಿನಿಂದಲೇ ಕಾಮಧೇನುವನ್ನು ಸುಟ್ಟು ಭಸ್ಮ ಮಾಡಿದ್ದ. ಶಿವನು ಸರಳ ಮತ್ತು ಕರುಣಾಮಯಿ ದೇವರು. ಶಿವನಿಗೆ ಭಕ್ತಿಯಿಂದ ನಾವು 1 ಲೋಟ ನೀರನ್ನು ಅರ್ಪಿಸಿದರೂ ಅವನು ನಮಗೆ ಬಯಸಿದ್ದನ್ನು ಕರುಣಿಸುತ್ತಾನೆ. ಅವನು ನಮ್ಮ ಪೂಜೆಯಲ್ಲಿ ಆಡಂಬರಕ್ಕಿಂತಲೂ ಭಕ್ತಿಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾನೆ. ಶಿವನನ್ನು ಸೋಮವಾರ ದಿನದಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಈ ದಿನದಂದು ಬಿಲ್ವ ಪತ್ರೆಯನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ಉಳಿದೆಲ್ಲ ದೇವರುಗಳಿಗಿಂತಲೂ ಶಿವನ ವೇಷಭೂಷಣಗಳು ತುಂಬಾ ಭಿನ್ನ ಎಂದು ಹೇಳ್ಬೋದು. ಶಿವನು ಯಾವುದೇ ರೀತಿಯ ಚಿನ್ನಾಭರಣಗಳನ್ನು ಧರಿಸುವುದಿಲ್ಲ. ಕಿರೀಟವನ್ನಾಗಲಿ ಸ್ವರ್ಗಲೋಕದಂತಹ ಲೋಕವನ್ನಾಗಲಿ ಅವನು ಬಯಸುವುದಿಲ್ಲ. ಶಿವನು ಮೈ ತುಂಬ ಭಸ್ಮವನ್ನು ಬಳೆದುಕೊಳ್ಳುತ್ತಾನೆ. ಸದಾ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದರೂ ಅವನು 3ನೆಯ ಕಣ್ಣು ಬ್ರಹ್ಮಾಂಡವನ್ನೇ ನೋಡುತ್ತಿರುತ್ತದೆ. ಆ 3 ಕಣ್ಣುಗಳನ್ನು ಹೊಂದಿರುವ ವಿಶೇಷ ಶಕ್ತಿಶಾಲಿ ದೇವರು. ಶಿವನ ಈ 3ನೇ ಕಣ್ಣಿಗೆ ಸಂಬಂಧಿಸಿದ ಒಂದು ಕಥೆಯನ್ನು ಕೂಡ ಪುರಾಣಗಳಲ್ಲಿ ನಾವು ನೋಡಬಹುದು. ಶಿವನು ತನ್ನ 3ನೆಯ ಕಣ್ಣನ್ನು ತೆರೆದು ಕಾಮದೇವನನ್ನು ಬೂದಿ ಮಾಡಿರುವ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿರಬಹುದು. ಆಸಕ್ತಿದಾಯಕ ಕಥೆಯನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ಕಥೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ದಕ್ಷ ಪ್ರಜಾಪತಿಗೆ ತನ್ನ ಮಗಳು ಸತಿ ಶಿವನನ್ನು ವಿವಾಹವಾಗುವುದು ಇಷ್ಟವಿರಲಿಲ್ಲ. ಆ ಕಾರಣಕ್ಕಾಗಿ ಅವನು ತನ್ನ ಮಗಳನ್ನು ಮತ್ತು ಶಿವನನ್ನು ಯಾವಾಗಲೂ ದ್ವೇಷಿಸುತ್ತಿದ್ದ. ಶಿವಪುರಾಣದ ಪ್ರಕಾರ ದಕ್ಷ ಮಹಾರಾಜನು ಒಂದು ಬೃಹತ್ ಯಜ್ಞವನ್ನು ಆಯೋಜಿಸಿ ಆ ಯಜ್ಞಕ್ಕೆ ಎಲ್ಲ ದೇವರು ದೇವತೆಗಳನ್ನು ಆಹ್ವಾನಿಸಿ ಸತಿ ಮತ್ತು ಶಿವನನ್ನು ಆಹ್ವಾನಿಸುವುದಿಲ್ಲ. ಆದರೆ ಸತಿಗೆ ತನ್ನ ತಂದೆ ಆಯೋಜಿಸಿದ ಯಜ್ಞೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ತುಂಬ ಆಸಕ್ತಿ ಹೆಚ್ಚಾಗಿತ್ತು. ಈ ಕಾರಣಕ್ಕಾಗಿ ಸತಿ ಶಿವನ ಮಾತುಗಳನ್ನು ಮೀರಿ ತನ್ನ ತಂದೆಯ ಯಜ್ಞಕ್ಕೆ ಹೋಗುತ್ತಾಳೆ. ಅಲ್ಲಿ ಅವಳ ತಂದೆ ಶಿವನನ್ನು ಅವಮಾನಿಸಿದ್ದು ಅವಮಾನವನ್ನು ಸಹಿಸಲಾಗದೆ ಅವಳು ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ. ಶಿವನಿಗೆ ಈ ಸುದ್ದಿ ತಿಳಿದಾಗ ಅವನು ಕೋಪ ಮತ್ತು ದುಃಖದಿಂದ ತುಂಬಿ ತಾಂಡವ ನೃತ್ಯ ಮಾಡಲು ಪ್ರಾರಂಭಿಸ್ತಾರೆ. ತಾಂಡವ ನೃತ್ಯದ ಪ್ರಭಾವಕ್ಕೆ ಬ್ರಹ್ಮಾಂಡವೇ ವಿನಾಶದತ್ತ ಸಾಗುತ್ತದೆ. ಬ್ರಹ್ಮಾಂಡವನ್ನು ಉಳಿಸಿಕೊಳ್ಳಲು ಶಿವನನ್ನು ತಡೆಯುವುದಕ್ಕಾಗಿ ಉಳಿದೆಲ್ಲ ದೇವರು ದೇವತೆಗಳು ಆತನನ್ನು ಬೇಡಿಕೊಳ್ತಾರೆ. ಬಳಿಕ ಶಿವನು ಶಾಂತವಾಗಿ ಭ್ರಮೆಯ ಲೋಕವನ್ನು ಸೇರುತ್ತಾನೆ. ಶಿವನ ಈ ಸ್ಥಿತಿಯನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವ ಉದ್ದೇಶದಿಂದ ತಾರಕಾಸುರ ಎನ್ನುವ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ತನ್ನ ಮರಣ ಎಂಬುದು ಇದ್ದರೆ ಇಲ್ಲ, ಕೇವಲ ಶಿವನ ಮಗನಿಂದ ಮಾತ್ರ ಸಾಧ್ಯವಾಗಬೇಕು ಎನ್ನುವ ವರವನ್ನು ಪಡೆದುಕೊಳ್ತಾನೆ.
ಏಕೆಂದರೆ ಅವನಿಗೆ ಶಿವನು ಸತಿಯಿಲ್ಲದೆ ಸಂತಾನವನ್ನು ಪಡೆಯಲು ಸಾಧ್ಯ ಇಲ್ಲ ಎಂದು ತಿಳಿದಿತ್ತು. ತಾರಕಾಸುರನು ಈ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಹೆಚ್ಚು ಶಕ್ತಿಶಾಲಿಯಾದನು. ಇದಲ್ಲದೆ ಅವನು ದೇವರುಗಳನ್ನು ಒಳಗೊಂಡಂತೆ 3 ಲೋಕಗಳನ್ನು ಭಯಭೀತಗೊಳಿಸಲು ಪ್ರಾರಂಭಿಸಿದನು. ಪರಿಸ್ಥಿತಿ ಅಸಮರ್ಥವಾದಾಗ ದೇವರುಗಳು ಶಿವನನ್ನು ಭ್ರಮೆಯ ಲೋಕದಿಂದ ಹೊರತರಲು ಪ್ರಯತ್ನಿಸುತ್ತಾರೆ. ಆದರೆ ಶಿವನನ್ನು ಭ್ರಮೆಯ ಲೋಕದಿಂದ ಹೊರಗಡೆ ತರುವುದು ಸುಲಭವಾಗಿರಲಿಲ್ಲ. ಶಿವನನ್ನು ಎಚ್ಚರಿಸಿಗೊಳಿಸಿದವರು ಸಾಯುತ್ತಾರೆ ಎಂಬುದು ತಿಳಿದಿತ್ತು. ಶಿವನನ್ನು ಯಾರು ಎಚ್ಚರಿಸಿಗೊಳಿಸಬಹುದು ಎಂಬುದು ತೀವ್ರವಾಗಿ ದೇವರುಗಳು ಚರ್ಚೆಯನ್ನು ಮಾಡುತ್ತಿರುವಾಗ ಕಾಮದೇವನು ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಇದರ ನಂತರ ಕಾಮದೇವನು ಶಿವನ ಭ್ರಮೆಯ ಲೋಕಕ್ಕೆ ಹೋಗಿ ಅವನನ್ನು ಮರಳಿ ಎಚ್ಚರಿಸಿಕೊಳ್ಳುವಂತಹ ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾರೆ. ಕಾಮದೇವನ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗದಿದ್ದಾಗ ಅವನು ಅಂತಿಮವಾಗಿ ಶಿವನ ಮೇಲೆ ಹೂವಿನ ಬಾಣವನ್ನು ಹೊಡೆದನು. ಬಾಣವು ಶಿವನ ಹೃದಯವನ್ನು ಹೊಡೆದ ತಕ್ಷಣ ಅವನ ಧ್ಯಾನಸ್ಥ ಸ್ಥಿತಿಗೆ ಭಂಗ ಉಂಟಾಯಿತು. ನಂತರ ಕೋಪದಿಂದ ಮಹಾದೇವನು ತನ್ನ 3ನೆಯ ಕಣ್ಣನ್ನು ತೆರೆದನು. ಅವನ 3ನೆಯ ಕಣ್ಣಿನಿಂದ ಬಂದ ಜ್ವಾಲೆಗಳು ಕಾಮದೇವನನ್ನು ತಕ್ಷಣವೇ ಬೂದಿ ಮಾಡಿತು. ಬ್ರಹ್ಮಾಂಡಕ್ಕೆ ಒಳಿತನ್ನು ಮಾಡಲು ಹೊರಟ ಕಾಮದೇವನು ಶಿವನ ಕೆಂಗಣ್ಣಿಗೆ ಗುರಿಯಾಗಿ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ಶಿವನು ಕೋಪದಲ್ಲಿರುವ ಸಂದರ್ಭದಲ್ಲಿ ಕಾಮದೇವನು ಎದುರಾದ ಕಾರಣ, ಅವನ ಧ್ಯಾನಸ್ಥ ಸ್ಥಿತಿಗೆ ಭಂಗ ಉಂಟಾದ ಕಾರಣ ಶಿವನು ಕಾಮದೇವನನ್ನು ಸುಟ್ಟು ಬೂದಿಯಾಗಿಸುತ್ತಾನೆ. ಈ ಕಥೆಯಿಂದ ನಾವು ಶಿವನು ಕೇವಲ ಸೌಮ್ಯ ಸ್ವಭಾವದವನಲ್ಲ, ಕೋಪ ಬಂದರೆ ಅವನ ರೌದ್ರಿ ಮತ್ತೊಬ್ಬರಿರಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಶಿವ ಮತ್ತು ಕಾಮದೇವನ ಪೌರಾಣಿಕ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಶಿವನ ಮಂತ್ರವನ್ನು ಭಕ್ತಿಯಿಂದ ಕೇಳಿಸಿಕೊಳ್ಳಿ. ಓಂ ನಮಃ ಶಿವಾಯ ಮಹಾರುದ್ರಾಯ ಮಹಾದೇವಾಯ ನಮಃ. 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 ಓಂ ನಮಃ ಶಿವಾಯ ಮಹಾರುದ್ರಾಯ ಮಹಾದೇವಾಯ
नमः शिवाय महारुद्राय महादेवाय नमः। ॐ 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 नमः शिवाय
ॐ नमः शिवाय महारुद्राय महादेवाय नमः। 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 ॐ नमः शिवाय महारुद्राय महादेवाय